ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೇಸರಿ ಬಾತ್ ಯಾವ ಥರ ಮಾಡೋದಂತ ನೋಡೋಣ. 1 ಕಪ್ ರವೆ, 1 ಕಪ್ ಸಕ್ಕರೆ, ಗೋಡಂಬಿ ದ್ರಾಕ್ಷಿ, ಫುಡ್ ಕಲರ್, 2 ಏಲಕ್ಕಿ, 3/4 ಕಪ್ ಎಣ್ಣೆ, ಅರ್ಧ ಕಪ್ ತುಪ್ಪ, ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ರವೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ರವೆ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಈ ಥರ. ಇವಾಗ ನೀಟಾಗಿ ಫ್ರೈ ಆಗಿದೆ, ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಒಂದು ಪ್ಯಾನಿಗೆ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು. ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನಿಗೆ ನೀರು ಹಾಕ್ಕೊಳ್ಳೋಣ. 1 ಕಪ್ ರವೆಗೆ 2.5 ಕಪ್ ಅಷ್ಟು ನೀರು ಹಾಕೋಬೇಕು. ಇವಾಗ ಅದು ಕುದಿಬೇಕು ನೀರು. ಫುಡ್ ಕಲರ್ ಹಾಕೋಣ. ಇವಾಗ ಏಲಕ್ಕಿ ಪುಡಿ ಹಾಕಬೇಕು. ಇವಾಗ ಚೆನ್ನಾಗಿ ಅದು ಕುದಿಬೇಕು ನೀರು. ಇವಾಗ ರವೆ ಹಾಕ್ಕೊಳ್ಳೋಣ. ಗಂಟು ಆಗದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇವಾಗ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ರವೆ ಎಲ್ಲ ಬೇಯಬೇಕು. ಇವಾಗ ಮತ್ತೆ ಎಣ್ಣೆ ಹಾಕ್ಕೊಳ್ಳೋಣ ಮೇಲ್ಗಡೆ. ಎಣ್ಣೆನಾರ ಹಾಕ್ಕೊಳ್ಳಿ, ತುಪ್ಪನಾರ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ ರವೆ ಎಲ್ಲ. ಲಾಸ್ಟಿಗೆ ಸಕ್ಕರೆ ಹಾಕ್ಕೋಬೇಕು. ನೀಟಾಗಿ ಕಲಿಸ್ಬೇಕು ಸಕ್ಕರೆ ಎಲ್ಲ. ಅದು ಕರಗಬೇಕು ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ ಇವಾಗ ಕರಗ್ತಾ ಇದೆ ಸಕ್ಕರೆ ಎಲ್ಲ. ನೋಡಿ ಈ ಥರ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ. ಸಂಜೆವರೆಗೂ ಇಟ್ಟರೂ ಏನೂ ಆಗಲ್ಲ. ಇದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋಬೇಕು ಲಾಸ್ಟಿಗೆ. ಇವಾಗ ಆಗಿದೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಜ್ಯೂಸಿ ಆಗಿದೆ ಅಂತ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು.